ಧಾನ್ಯದ ಹೊಲ ಶಾಂತವಾಗಿ ಕಾಣಬಹುದು, ಆದರೆ ಕೆಲವೊಮ್ಮೆ ದೊಡ್ಡ ಸಮಸ್ಯೆ ಅದೆಷ್ಟೋ ಸಮಯ ಕಣ್ಣುಗಳಿಗೆ ಕಾಣಿಸದೇ ಇರುತ್ತದೆ. ಅದೇ ಸಣ್ಣ ಕೀಟ ಮೊದಲು ಎಲೆಯ ತುದಿಯಲ್ಲಿ ಮೊಟ್ಟೆ ಇಡುತ್ತದೆ. ಅದರ ಹುಳು ಗಾಳಿಯಲ್ಲಿ ತೇಲಿ ರೇಷ್ಮೆ ದಾರಗಳಿಂದ ಬೇರೆ ಗಿಡಗಳಿಗೆ ಹೋಗುತ್ತದೆ. ಆಮೇಲೆ ಗಿಡದ ಕಾಂಡದೊಳಗೆ ನುಗ್ಗಿ ಸುರಂಗ ಮಾಡಿ ಒಳಗಿನ ಭಾಗವನ್ನು ತಿಂದು ಹಾಕುತ್ತದೆ. ಇದರಿಂದ ಹೊಸ ಎಲೆಗಳು ಒಣಗಲು ಶುರುವಾಗುತ್ತವೆ. ಇದನ್ನೇ ಡೆಡ್ ಹಾರ್ಟ್ ಎನ್ನುತ್ತಾರೆ. ಗಿಡ ಪ್ರಜನನ ಅವಸ್ಥೆಯಲ್ಲಿ ದಾಳಿ ಮಾಡಿದರೆ ಬಿಳಿ ತೆನೆ ಆಗುತ್ತದೆ. ಗಿಡ ಚೆನ್ನಾಗಿದೆ ಅನ್ನಿಸಿದರೂ ಹೊತ್ತಿನಲ್ಲಿ ಧಾನ್ಯ ಬರುವುದಿಲ್ಲ. ಹೆಚ್ಚಾಗಿ ರೈತರು ಹಾನಿ ಕಾಣಿಸಿದ ನಂತರ ಮಾತ್ರ ಚಿಕಿತ್ಸೆ ಪ್ರಾರಂಭಿಸುತ್ತಾರೆ. ಆದರೆ ಆಗಾಗಲೇ ಹುಳು ಗಿಡದೊಳಗೆ ನುಗ್ಗಿರುತ್ತದೆ. ಆಗ ಯಾವುದೇ ಸ್ಪ್ರೇ ಪರಿಣಾಮಕಾರಿಯಾಗುವುದಿಲ್ಲ. ಆದ್ದರಿಂದಲೇ ಸಮಯಕ್ಕೆ ಸರಿಯಾದ ಕ್ರಮ ತೆಗೆದುಕೊಳ್ಳುವುದು ಮುಖ್ಯ. ಮೊದಲ ಸ್ಪ್ರೇ ನಾಟಿ ಮಾಡಿದ 15ರಿಂದ 30 ದಿನಗಳ ನಂತರ ಗಿಡ ವನಸ್ಪತಿ ಅವಸ್ಥೆಯಲ್ಲಿ ಇರುವಾಗ ಡೆಡ್ ಹಾರ್ಟ್ನಿಂದ ರಕ್ಷಿಸಲು. ಎರಡನೇ ಸ್ಪ್ರೇ 40ರಿಂದ 60 ದಿನಗಳ ನಂತರ ಗಿಡ ಪ್ರಜನನ ಅವಸ್ಥೆಯಲ್ಲಿ ಇರುವಾಗ ಬಿಳಿ ತೆನೆಯಿಂದ ರಕ್ಷಿಸಲು. ಪ್ರಚಂಡ್ ನಂಬಿಕೆಯ ಜಪಾನ್ ಸೂತ್ರ. ಇದು ಹುಳುವನ್ನು ಕಾಂಡದೊಳಗೆ ನುಗ್ಗುವ ಮುನ್ನವೇ ತಡೆಯುತ್ತದೆ. ಫಲ: ಆರೋಗ್ಯಕರ ಗಿಡಗಳು, ಹೆಚ್ಚು ಉತ್ಪಾದಕ ಬಡ್ಡೆಗಳು ಮತ್ತು ಬಲವಾದ ಬೆಳೆಗಳು. ಸಮಯಕ್ಕೆ ಸ್ಪ್ರೇ ಮಾಡಿದರೆ ಬೆಳೆಯಷ್ಟೇ ಅಲ್ಲ, ಭರವಸೆಯನ್ನೂ ಕಾಪಾಡುತ್ತದೆ. ಪ್ರಚಂಡ್ ಫಸಲಿನ ಮಿತ್ರ, ಕಾಯಿ ಕೊರಕದ ಶತ್ರು.